ಮೈಸೂರಿನ ಚಿನ್ನದಂಗಡಿ ಲೂಟಿ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ನಾವಾಗಲೇ ಆ ಸ್ಟೋರಿ ಲೀಡ್ ಕೊಡ್ತಾ ಇದ್ವಿ. ಈ ಬೆನ್ನಲ್ಲೇ ವಿಜಯಪುರದಲ್ಲೂ ಅಂಥದ್ದೇ ಒಂದು ಪ್ರಕರಣ ಆಗಿದೆ. ಬಟ್ ಇಲ್ಲೂ ಕೂಡ ದರೋಡೆಯ ಮಾದರಿ ಸೇಮ್ ಇದೆ. ಇಲ್ಲೂ ಕೂಡ ಪಿಸ್ತೂಲನ್ನು ತೋರಿಸಲಾಯಿತು ಸಿಬ್ಬಂದಿ ವರ್ಗಕ್ಕೆ. ಇಲ್ಲಿ ಲೂಟಿ ಆಗಿರುವಂತಹ ಚಿನ್ನಾಭರಣದ ಮೌಲ್ಯ ಎಷ್ಟು ಗ್ರಾಮ್ಗಳನ್ನು ಲೂಟಿ ಹೊಡಿದ್ದಾರೆ, ಎಷ್ಟು ಸೆಕೆಂಡ್ಸಲ್ಲಿ, ಆ ಡೀಟೇಲ್ಸನ್ನು ಕೊಡ್ತೀವಿ ನಿಮಗೆ. ಪಿಸ್ತೂಲ್ ತೋರಿಸಿ ಚಿನ್ನಾಭರಣ ಮಳಿಗೆಯನ್ನು ದರೋಡೆ ಮಾಡಲಾಗಿದೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಮಾಸ್ಕ್ ಮ್ಯಾನ್ಗಳಿಂದ ಚಿನ್ನದ ಅಂಗಡಿಯ ಲೂಟಿ ಆಗಿದೆ. ನೋಡಿ, 1/4 ಕೆಜಿಗಿಂತ ಜಾಸ್ತಿ 305 ಗ್ರಾಮ್ನಷ್ಟು ಬಂಗಾರ ಮತ್ತು 1.5 ಕೆಜಿಯಷ್ಟು ಬೆಳ್ಳಿ. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಆಗಿರುವಂತಹ ಘಟನೆ. ದರೋಡೆ ಮಾಡುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಪಾಪ ಅವರು ಅಂಗಡಿ ಮಾಲೀಕರು ಹೇಳ್ಕೊಳ್ತಾ ಇದ್ದಾರೆ, ಸಾಲ ಮಾಡಿ ಅಂಗಡಿ ಇಟ್ಟಿದ್ವಿ, ಈಗ ಏನು ಮಾಡೋದು ನಾವು, ನಮ್ಗೆ ಯಾರು ಗತಿ, ನಮ್ಮ ಜೀವನ ಹೇಗೆ ಅಂತ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ ಚಿನ್ನದಂಗಡಿ ಮಾಲೀಕ ಮಹಾರುದ್ರ ಅನ್ನೋರು. ಸಣ್ಣ ಸಣ್ಣ ಚಿನ್ನದ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ದುಷ್ಕರ್ಮಿಗಳು, ದರೋಡೆಕೋರರು ಬರ್ತಾ ಇರೋದು. ಕೈಯಲ್ಲಿ ಗನ್ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಅದು ಒರಿಜಿನಲ್ಲ ನಕಲಿನ ಗೊತ್ತಿಲ್ಲ, ಬಟ್ ಆ ಕ್ಷಣಕ್ಕೊಂದು ಭಯಾನಂತೂ ತರಿಸ್ಬಿಡುತ್ತೆ. ಎದುರುಗಡೆ ಇದ್ದವರ ಗುಂಡಿಗೆ ನಡುಗುವಂತ ಮಾಡಿಬಿಡುತ್ತೆ. ಮುಖ ತುಂಬ ಮಾಸ್ಕ್ ಹಾಕಿರೋದನ್ನು ನೀವು ನೋಡ್ತಾ ಇದ್ದೀರಾ. ಹೆದರಿಸಿ ಬೆದರಿಸಿ ಅಂಗಡಿಯಲ್ಲಿದ್ದಿದ್ದು ಎಲ್ಲವನ್ನ ಕೂಡ ಲೂಟಿ ಮಾಡೋ ಸಂದರ್ಭ ಅದು. ಆತನೇ, ಆ ವ್ಯಕ್ತಿನೇ ಯಾವ್ಯಾವ ಸರನ್ನು ತಗೊಳ್ಬೇಕು, ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಅವನ ಜೊತೆಗೆ ಬಂದಂತಹ ಇನ್ನೊಬ್ಬ ವ್ಯಕ್ತಿ ಬ್ಯಾಗ್ನಲ್ಲಿ ತುಂಬಿಸ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಸಣ್ಣ ಅಂಗಡಿ, ಒಂದು ಲಾಭ ಆಗುತ್ತೆ, ವೇಸ್ಟೇಜ್ನಿಂದೆಲ್ಲ ದುಡ್ಡು ಮಾಡ್ಬೋದು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಮಾಡಿದ್ರು. ನೋಡಿದ್ರೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಈಗ ಅಂಗಡಿ ಮಾಲೀಕ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿನ್ನೆ ಏನು ದರೋಡೆ ನಡೆಯಿತು ವಿಜಯಪುರ ಜಿಲ್ಲೆಯ ಹಲಸಂಗಿ ಗ್ರಾಮದಲ್ಲಿ. ಈಗ ನಾವು ಹಲಸಂಗಿ ಗ್ರಾಮದಲ್ಲಿ ಇದ್ವಿ. ಹಾಗೆ ಏನು ದರೋಡೆ ನಡೀತು ಅದರ ಅಂಗಡಿಯ ಮಾಲಕರ ನಮ್ಮೊಟ್ಟಿಗೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಮಾರುದ್ರ ಅವರೇ, ಮೊದಲನೇದಾಗಿ ಯಾವ ರೀತಿ ನೀವು ಮನೆ ಅಂಗಡಿಯಲ್ಲಿ ಇದ್ರಿ ಅಥವಾ ಯಾವ ರೀತಿ ಬಂದರು ದರೋಡೆಕೋರು, ಯಾವ ರೀತಿ ಎಲ್ಲ ದರೋಡೆ ಮಾಡ್ತಿದ್ದೀರಿ ಸರ್? ಹೌದ್ರೆ ಅವ್ರು ಬೈಕ್ ತೊಗೊಂಡು ಬಂದು ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಪಾರ್ಕ್ ಮಾಡಿ ಬಂದು ಸೀದಾ ಗನ್ ತೋರಿಸ್ಬಿಟ್ಟಾರೆ ಸರ್. ಗನ್ ತೋರಿಸಿ ಸೌಂಡ್ ಕೊಡುವಂತೆಲ್ಲ ಹೊಡಿತೀವಿ ಅಂತ ಹೇಳಿ ಫೈರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ ತೆಗೆದುಕೊಟ್ಟಿನಿ ಸರ್. ಒಂದು 35 ತೊಲಿ ಬಂಗಾರ ರೀ, 350 ಗ್ರಾಮ್ ಬಂಗಾರ ಆಭರಣ ರೀ, 1.5 ಕೆಜಿ ಬೆಳ್ಳಿ ಸಾಮಾನು ಆಭರಣ, ಸ್ವಲ್ಪ ಕ್ಯಾಶ್, ಸ್ವಲ್ಪ ಒಂದು 5-6 ಸಾವಿರ ರೂಪಾಯಿ ಕ್ಯಾಶ್. ಯಾವ ರೀತಿ ಇದ್ರು ಅವ್ರನ್ನ? ಮಾಸ್ಕ್ ಹಾಕೊಂಡಿದ್ರ? ಸಂಪೂರ್ಣ ಮಾಸ್ಕ್ ಹಾಕೊಂಡ್ರಿ ಸರ್, ಹೆಲ್ಮೆಟ್ ಹಾಕೊಂಡು ಕರೆ ಜಾಕೆಟ್ ರೀ, ಪೂರ್ಣ ಸಂಪೂರ್ಣ ಕರೆ ರೀ. ಬೇರೆ ಕಣ್ಣಷ್ಟು ಬಿಟ್ಟು ಏನು ಕಾಣಿಸಂಗಿಲ್ಲ ಸರ್, ಓನ್ಲಿ ಕಣ್ಣಷ್ಟೇ ಕಾಣಿಸ್ತದೆ, ಬ್ಯಾಕ್ ಎಲ್ಲ ಪೂರ್ಣ. ಈಗ ದರೋಡೆಕೋ ನಿಮ್ಗೇನು ಮುನ್ಸೂಚನೆ ಗೊತ್ತಾತ ಯಾರು ಹೆಂಗೆ ಬರ್ತಾ ಇದ್ದಾರೆ, ಹೆಂಗೆ ಏನು ಅನ್ನೋದು? ಇಲ್ಲ ಸರ್, ಇಲ್ಲೇ ಪಾರ್ಕ್ ಮಾಡಿ ಆನ್ ಸ್ಪಾಟ್ ಬಂದು ಒಳಗೆ ಬಂದುಬಿಟ್ರೆ ಸರ್. ಇಲ್ಲಿ ಪಾರ್ಕದಲ್ಲಿ ಪಾರ್ಕ್ ಮಾಡಿದ್ದಾರೆ ಸರ್. ಎಷ್ಟು ಜನ ಇದ್ರು? 2 ಜನ ಇದ್ದಾರೆ ಸರ್. ಈಗ ದರೋಡೆ ಆದ ನಂತರ ಅಂತಂದ್ರೆ ಯಾರಿಗೆ SP ಅವ್ರು ಬಂದಿದ್ರು, ಯಾವ ರೀತಿ ಪರಿಶೀಲನೆ ಮಾಡೋದು, ಯಾವ ರೀತಿ ಮಾಹಿತಿ ನಿಮಗೇನಾದ್ರು ಗುರುತಿಡ್ಲಿಕ್ಕೆ ಸಾಧ್ಯ ಅದನ್ನು ಯಾರು ಇರ್ಬೋದು? ಇಲ್ಲ ಸರ್, ಸಂಪೂರ್ಣ ಮಾಸ್ಕ್ ಹಾಕಿದ್ರು ಸರ್. SP ಒಂದೆಲ್ಲ ಇದು ಮಾಡಿಕೊಡ್ತೀವಿ, ರಿಕವರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇಲ್ಲ ಪಾಪ, ನಿಮಗೆ ಈಗ ಬಂಗಾರ ಕಳ್ಕೊಂಡು ದುಃಖ ಆಗ್ತದೆ ನನಗೆ ಅನಿಸ್ತದೆ ಸರ್. ಈಗ ಸದ್ 25-30 ವರ್ಷದಿಂದ ನಮಗೆ ಪುರಾತನ ಕಾಲ ಮನೆ ಹಿಡ್ಕೊಂಡು ಮಾಡ್ಕೊತ ಬಂದು ಕೆಲಸ ಅವೇ ಮುಂದೆ ಮಾಡ್ಕೊತ ಬಂದಿವ್ರು ಸರ್. ಈಗ ಎಷ್ಟು ಬಂಗಾರ? ಯಾಕೆ ರೇಟ್ ಬೇರೆ ಜಾಸ್ತಿ ಆಗಿದೆ? ರೇಟ್ ಬೇರೆ ಜಾಸ್ತಿ ಆಗಿದೆ ಸರ್. ಅದೇ ಸರ್, ಯಾಕೆ ಅಷ್ಟೊಂದು ದುಃಖಕ್ಕೆ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಎಷ್ಟೊಂದು ಮಟ್ಟಿಗೆ ಬಂಗಾರ ಎಲ್ಲ ನೀವು ಕೂಡಿಟ್ಟಿದ್ದ ಅಥವಾ ಮುಂಚೆಗಿಂದನೇ ನಿಮ್ಮ ಪುರಾತನ ಕಾಲದಿಂದ? ಸ್ವಲ್ಪ ಇದ್ದಾರೆ ಸರ್. ನಾವು ಸ್ವಲ್ಪ ಲೋನ್ ತೊಗೊಂಡು ಎಲ್ಲ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಎಲ್ಲ ಸಹಕಾರಿ ಬ್ಯಾಂಕ್ ಎಲ್ಲ ಲೋನ್ ತೊಗೊಂಡು ಪಿಕ್ ಮಾಡ್ಕೋತ ಬಂದೀವಿ ಸರ್. ಅದೇ ಲೋನ್ ತೊಗೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ ರೀ. ಈಗ ಒಮ್ಮೆ ನಾವೆಲ್ಲ ಲೋನ್ ಕಟ್ಟೋಕ್ಕಾಗಂಗಿಲ್ಲ, ಈ ಕಡೆ ದುಡ್ಡು ಅಭಾವನೂ ಆಯ್ತು ಸರ್. ಈಗ ಅಂಗಡಿ ಏನು ಮೊದಲಕ್ಕೇನು ಗೊತ್ತಾಗಿತ್ತು ನಿಮ್ಗೆ ಹೆಂಗೆ ಓಡಾಡೋದು ಹಿಂಗೆ ಅಂದರೆ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡೋದು ಈ ರೀತಿ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಸರ್? ಇಲ್ಲ. ಏನು ಅನಿಸ್ತದೆ, ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಈ ರೀತಿ? ಯಾಕಂದರೆ ಪ್ರದೇಶದಲ್ಲಿ ಈಗ ವಿಜಯಪುರ ಮತ್ತು ಇದು ಗಡಿನಾಡಲ್ಲಿ ಈ ರೀತಿ ಬಂದವರು ಹೋಗ್ಬಿಡ್ತಾರೆ, ಎಷ್ಟು ನಿಮ್ಗೆ ತೊಂದರೆ ಆಗುತ್ತೆ ಅಂತ? ಈ ರೀತಿ ತೊಂದರೆ ಸರ್, ನಮ್ಮ ಜೀವನ ಒಲ್ಲನ್ಸ್ ಅಷ್ಟು ಇದಾಗ್ಬಿಟ್ಟು ಆ ಥರ ಬಿಟ್ಟೆ ಸರ್. ನಮ್ಗೆ ಏನು ಸಮಸ್ಯೆ ಆಯ್ತು? ಯಾವ ರೀತಿ ನಿನ್ನೆ ಇದು ಆಯ್ತಲ್ಲ, ಇದಾದ ನಂತರ ನಿಮ್ಗೆ ಯಾವ ರೀತಿ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ? ಏನೂ ಇಲ್ಲ ಸರ್. ನಿನ್ನೆ ದಿನ ಹೆಂಗೆ ಅವ್ರು ಅಂಗಡಿ ತೆರಿತಾರೆ ಹಾಗೆ ತೆಗ್ದಾರ್ರಿ. 12 ಮಟ್ಟ ಇಬ್ಬರು ಕೂಡ ಅಂಗಡಿಯಾಗಿದ್ದಿದ್ದೇವೆ ನಾವು. 12 ಹುಡುಗರು ಕರ್ಕೊಂಡು ಜಾತ್ರೆ ನೋಡೋಕೆ ಇದಕ್ಕೆ ಹೋಗಿದ್ದೇವೆ, ಸೋಲಾಪುರ ಹೋಗಿದ್ದೇವೆ ರೀ. 12 1-2 ತನಕ ಏನೂ ಇಲ್ಲ ರೀ, ಒಬ್ಬರೇ ಅದಾರ ಅವ್ರ ಅಂಗಡಿಯಾಗ. ಆಯ್ತು 2-3ರಿಂದ ಮೊದಲೊಂದು ಸಲ ಫೋನ್ ಹಚ್ಚಾರ ನನಗೆ, ಏನೂ ಇಲ್ಲ ಆರಾಮಿದ್ದಾರೆ ರೀ ಅವರು, ಚಲೋ ಅಂಗಡಿ ಏನೂ ಆಗಿಲ್ಲ ಅಂತ ಹೇಳಿದಾರೆ. 3ರಿಂದ ಫೋನ್ ಹಚ್ಚದಕ್ಕಾರ ಹಂಗೆ ಅಂಗಡಿ ತುಡುಗೋಗ್ಯದ, ಬೇಗ ಬಾ ಊರಿಗೆ ಹೇಳ್ದಾರೆ ಅವ್ರು ನನಗೆ. ಅಲ್ಲಿದ್ದ ಅವ್ರು ಒಬ್ಬರೇ ಅದಾರ ರೀ. ಈಗ ಅವ್ರ ಮನೆ ಈಗ ಯಾಕೆಂದ್ರೆ ದುಃಖ ಆಗ್ತದೆ, ಯಾಕಂದ್ರೆ ಇಷ್ಟೊಂದು ಬಂಗಾರ, ಇಷ್ಟೊಂದು ಬೆಳ್ಳಿ, ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಒಂದು ವ್ಯವಹಾರ ಕೂಡಿಟ್ಟಿದ್ದು ಮಾಡ್ಕೊಂಬಂದೇವ್ರಿ ಸರ್ ನಾವು. ಅಚಾನಕ್ ಹಿಂಗೆ ಆಗೋದ್ರಿ ಇದು ಸದ್ದು. ಯಾಕೆ ನಿಮ್ಗೆ ಕಣ್ಣೀರು ಬರ್ತಾ ಇದೆ ಅಂದ್ರೆ ಆ ಲೆವೆಲ್ಗೆ? ಯಾಕಂದ್ರೆ ನೀವು ಸಾಲ ಗಿಲ್ಲ ಮಾಡಿ ಏನಾದ್ರು ತೊಗೊಂಡಿದ್ದು? ಇಲ್ರಿ ಸರ್, ನಾವು ಸಾಲ ಪಿಗ್ನಿ ಮೇಲೆ ಲೋನ್ ಅದು ಮಾಡ್ಕೊಂಡು ನಮ್ಮ ಯಾರ ಬಲ್ಲಿ ಯಾರು ವೈರಿತ್ವ ಇಲ್ಲ, ಏನೂ ಇಲ್ಲ, ಯಾರು ದ್ವೇಷ ಇಲ್ಲ, ಏನೂ ಇಲ್ಲ. ನಮ್ಮ ಪಾಡಿ ನಾವು ಅಂಗಡಿ ಇತ್ತು, ಮನೆ ಇತ್ತು, ಕೆಲಸ ಇತ್ತು, ನಾವೇ ಇರ್ತೇವೆ ರೀ. ಅಲ್ಲ, ಈ ರೀತಿ ಆಗಿದ್ದಕ್ಕೆ ನಿಮ್ಗೆ ಭಾಳ ಬೇಜಾರಾಗ್ತದೆ? ಹಾಂ ಸರ್.
ಕಷ್ಟಪಟ್ಟು ದುಡಿದು ದುಡ್ಡಲ್ಲ ಎರಡು ದುಡ್ಡಲ್ಲ ಸರ್. ಎಷ್ಟು ಎಲ್ಲ ಲೋನ್ ಏನು ಮಾಡಿ ಲೋನ್ ಬ್ಯಾಂಕಿನ ಲೋನ್ ಮಾಡಿ ಇದು ಮಾಡಲ್ ಹಾಕಿದ್ದವ್ರು ಅಂಗಡಿ ಎಲ್ಲ ರೀ. ಹಾಂ ರೀ 35 ತೊಲೆ ತನಕ ಬಂಗಾರ ಹೋಗ್ಯದ ರೀ, 1.5 kg ಬೆಳ್ಳಿ ಹೋಗ್ಯದ ರೀ. ಅಷ್ಟೊಂದು ಹಾಂ ರೀ. ತಗೊಂಡಿಗೆ ಹೋಗ್ಬಿಟ್ರೆ ಅಂತಂದ್ರೆ ಈ ರೀತಿ ನೀವೆಲ್ಲ ಸಾಲ ಭರಿಸೋದು ವರ್ಷ ಆಗಿದೆ. ಹಾಂ ರೀ ಸರ್. ಅದಕ್ಕೆ ನೀವೇ ಏನು ಪರಿಹಾರ ಮಾಡ್ತೀರಿ ನಿಮಗೆ ಬಿಟ್ಟದ್ರಿ ಸರ್. ಎಷ್ಟೆಷ್ಟು ಒಯ್ದಿದ್ದಾರಮ್ಮ? 35 ಗ್ರಾಮ್ ಬಂಗಾರ ಒಯ್ದಾರ ರೀ, 1.5 kg ಬೆಳ್ಳಿ ಒಯ್ದಾರ ರೀ. ಏನು ಮಾಸ್ಕ್ ಹಾಕೊಂಡ್ಬಂದಿದ್ರಿ? ಹಾಂ ರೀ, ಹೆಲ್ಮೆಟ್ ಮಾಸ್ಕ್ ಎಲ್ಲ ಹಾಕ್ಕೊಂಡೇ ಬಂದಾರತ್ರಿ ಅವರು. ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಂಡಾರ ರೀ. ಇವ್ರಿಗೆ ಏನು ಗೊತ್ತೇ ಬಡ ಬಡ ಕಪಾಟಿಗೆ ಹಿಂಗೆ ಒಳಗೆ ಕೌಂಟ್ರ್ ಅದ ರೀ, ಕೌಂಟ್ರ್ ಒಳಗೆ ಹಬ್ಬಕ್ಕೆ ಕಪಾಟ್ದಂಗೆ ಸಾಮಾನು ತೆಗ್ದಾರ ರೀ. ಹಿಂಗ್ಯಾಕ್ರಿ ಅವ್ರಿಗೆ ಪಿಸ್ತೂಲ್ ಹಿಡ್ದಾರ.